ನಾವು ಮಿಲಿಯನ್ಗೆ ಎಂ ಅಂತ ಹೇಳ್ತೀವಿ, ಬಿಲಿಯನ್ಗೆ ಬಿ ಅಂತ ಹೇಳ್ತೀವಿ. ಆದ್ರೆ 1000ಗೆ ಮಾತ್ರ ಕೆ ಅಂತ ಯಾಕೆ ಉಪಯೋಗ ಮಾಡ್ತೀವಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅರೆ 1000 ನಲ್ಲಿ ಕೆ ಅಕ್ಷರವೇ ಇಲ್ವಲ್ಲ, ಹಾಗಾದ್ರೆ ಕೆ ಹೇಗ್ ಬಂತು? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸಂಗತಿ. ಕೆ ಅಂದ್ರೆ ಕಿಲೋ. ಈ ಪದ ಗ್ರೀಕ್ ಭಾಷೆಯ ಕಿಲೋಯಿ ಪದದಿಂದ ಬಂದಿದೆ. ಈ ಪದವನ್ನ ವಿಜ್ಞಾನದಲ್ಲಿ ಮತ್ತು ಮ್ಯಾಟ್ರಿಕ್ಸ್ ಗಳಲ್ಲಿ ಬಳಸಲಾಗುತ್ತೆ. 1 kg ಅಂದ್ರೆ 1000 ಗ್ರಾಮ್. 1 ಕಿಲೋಮೀಟರ್ ಅಂದ್ರೂ ಕೂಡ 1000 ಮೀಟರ್. ಕಂಪ್ಯೂಟರ್ ಯುಗ ಬಂದ ನಂತರ ಈ ಕೆಗೆ ತುಂಬಾನೇ ಮಹತ್ವ ಸಿಗುತ್ತೆ. ಹಿಂದೆ ಕೋಡಿಂಗ್ ಮತ್ತು ಡೇಟಾ ಸ್ಟೋರೇಜ್ ನಲ್ಲಿ 1000 ಅನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಕೆ ಅನ್ನ ಬಳಸ್ತಾ ಇದ್ರು. ಉದಾಹರಣೆಗೆ 1 KB ಅಂದ್ರೆ 1024 ಬೈಟ್ಸ್, ಸರಾಸರಿ 1000 ಬೈಟ್ಸ್. ನೀವೇ ಒಮ್ಮೆ ಥಿಂಕ್ ಮಾಡಿ, 1000ದಲ್ಲೂ ಟಿ ಲೆಟರ್ ಇದೆ, ಟ್ರಿಲಿಯನ್ ನಲ್ಲೂ ಕೂಡ ಟಿ ಇರುತ್ತೆ. ಇದು ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಕೆ ಕಿಂಗ್ ಆಫ್ 1000 ಆಗುತ್ತೆ. ನಿಮ್ಗೆ ಗೊತ್ತಿತ್ತಾ ಈ ಕೆ ಹಿಂದೆ ಇಷ್ಟೊಂದು ವಿಚಾರ ಇತ್ತು ಅಂತ? ಹಾಗಾದ್ರೆ ಈಗಲೇ ಈ ವಿಡಿಯೋವನ್ನ ಆದಷ್ಟು ಬೇಗ ಶೇರ್ ಮಾಡಿ. ಕಂಟೆಂಟ್ ಇಷ್ಟ ಆಗ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡಿ.